ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐಸ್ ಕ್ರೀಮ್ ಮಾಡುವ ವಿಧಾನ. ಇದಕ್ಕೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್, ಅಕ್ಕಿನ ತೊಳೆದು ಕಾಜು ಮತ್ತು ಮಕಾನ ಹಾಕಿ ಬಿಸಿ ಹಾಲಿನೊಂದಿಗೆ 5 ನಿಮಿಷ ನೆನೆಸಲು ಇಟ್ಬಿಡ್ಬೇಕು ಸೈಡ್. ಈ ಕಡೆ 1 ಲೀಟರ್ ಹಾಲು ಕಡಾಯಲ್ಲಿ ಹಾಕಿ ಒಂದು 20 ನಿಮಿಷದವರೆಗೂ ತಿರುವಾಡ್ತಾ ಇರಬೇಕು. 1 ಲೀಟರ್ ಹಾಲು ಅಥವಾ ಅರ್ಧ ಲೀಟರ್ ಹಾಲು ನಿಮಗೆ ಎಷ್ಟು ಬೇಕೋ ಅಷ್ಟು. ನಾನಿಲ್ಲಿ 1 ಲೀಟರ್ ಹಾಲು ತೊಗೊಂಡಿದ್ದೀನಿ. ಕಡಾಯಿಯಲ್ಲಿ ಕುದಿಲಿಕ್ಕೆ ಬಿಡ್ತೀನಿ. 20 ಮಿನಿಟ್ಸ್ ಕುದಿಸ್ಬೇಕು. ಸ್ವಲ್ಪ ತಿರುವಾಡ್ತಾ ಇರಿ. ಇದನ್ನು ತಿರುವಾಡ್ತಾನೆ ಇರಬೇಕಂತೇನಿಲ್ಲ, ಈ ಕಡೆಯೂ ಕೆಲಸನೂ ಮಾಡ್ಬೋದು. ಆಗಾಗ ಸ್ವಲ್ಪ ತಿರುವಾಡಿ. ಈಗ ನಂತರ ನೆನೆಸಿಟ್ಟ ಕಾಜು ಮತ್ತು ಮಕಾನ ಮತ್ತು ಅಕ್ಕಿನ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಮತ್ತು ಏಲಕ್ಕಿನೂ ಸೇರಿಸ್ಕೊಳ್ಳಿ. ಈ ಮಿಕ್ಸರನ್ನು ಈಗ ಆ ಕುದಿತಾ ಇರೋ ಹಾಲಿಗೆ ಸೇರಿಸಬೇಕು. ಬಟ್ ಇಲ್ಲಿ ಒಂದು ಇಂಪಾರ್ಟೆಂಟ್ ಏನಂದರೆ, ಈ ಮಿಕ್ಸರ್ ಸೇರಿಸಿದ ನಂತರ ಅದನ್ನು ಕಂಟಿನ್ಯೂಸ್ ಆಗಿ ಸ್ಟರ್ ಮಾಡಬೇಕು, ಅಲುಗಾಡಿಸ್ತಾ ಇರಬೇಕು. ಮತ್ತೊಂದು 10 ಮಿನಿಟ್ಸ್ ಇದೇ ಥರ ಕುದಿಸಿ. 10 ಮಿನಿಟ್ಸ್ ಕುದಿಸಾದ ನಂತರ ಈಗ ಸಕ್ಕರೆ ಬೇಕನ್ನೋರಿಗೆ ಇದೇ ಟೈಮಲ್ಲಿ ಸಕ್ಕರೆ ಹಾಕೋಬೋದು. ಬಟ್ ನಾನಿಲ್ಲಿ ಬೆಲ್ಲ ಹಾಕಬೇಕಂತ ಸಕ್ಕರೆ ಹಾಕಲಿಲ್ಲ. ಸೊ ಒಂದು 10 ಮಿನಿಟ್ಸ್ ಇದೇ ಥರ ತಿರುವಾಡ್ತಾ ಇದ್ರೆ ಲೋ ಫ್ಲೇಮಲ್ಲಿ. ಆಗ ಈ ಥರ ಟೆಕ್ಚರ್ ಬರುತ್ತೆ. ಹಾಗೆ ಕಂಟಿನ್ಯೂಸ್ ಆಗಿ ತಿರುವಾಡ್ತಾ ಇರಬೇಕು, ಇಲ್ಲಾಂದರೆ ಗಂಟೆ ಆಗಿಬಿಡುತ್ತೆ ಅಕ್ಕಿ ಅಥವಾ ಕಾಜು ಇರೋದ್ರಿಂದ. ಸೊ ನಾವು ಆಫ್ಟರ್ 10 ಮಿನಿಟ್ಸ್ ಈ ಥರ ಬಂದಿದೆ. ನಾನೀಗ ತಣ್ಣಗಾಗಲಿಕ್ಕೆ ಬಿಡ್ತೇನೆ. ಒಂದು 10 ಮಿನಿಟ್ಸ್ ಫ್ಯಾನ್ ಕೆಳಗೆ ತಣ್ಣಗಾಗಲಿಕ್ಕೆ ಬಿಡಿ. ತಣ್ಣಗಾದ ನಂತರ 1 ಕಪ್ಪು ಬೆಲ್ಲನ ಸೇರಿಸ್ಕೊಳ್ಳೋಣ. ಬೆಲ್ಲ ಹೆಚ್ಕೊತೇನೆ ನಾನು. ತಣ್ಣಗಾಗಿದೆ. ಈಗ ಬೆಲ್ಲ ಹಾಕೋದ್ರಿಂದ ಅದು ಫುಲ್ಲಾಗಿ ತಣ್ಣಗಾಗಬೇಕು. ಸೊ ಈಗ 1 ಕಪ್ಪು ಬೆಲ್ಲ ಹಾಕೋತಾ ಇದ್ದೀನಿ. ಬೆಲ್ಲ ಹಾಕಿಕೊಂಡು ಈ ಥರ ಮತ್ತೆ ತಿರುಗಾಡ್ಕೊಳ್ಳಿ. ಪುನಃ ಮತ್ತೆ ಮಿಕ್ಸರ್ ಜಾರಿಗೆ ಹಾಕೋಬೇಕು, ಎಲ್ಲ ಸರಿಯಾಗಿ ಅದು ಇದು ಆಗಲಿಕ್ಕೆ. ಮತ್ತೆ ಮಿಕ್ಸರ್ ಹಾಕಿದ ನಂತರ